ಕುರಿ ಮತ್ತು ಅಕ್ಕಿ ಕಣಜ. ಒಂದು ಕಾಲದಲ್ಲಿ ಹಸಿರೆದೆಯ ಕಾಡಿನ ಮಧ್ಯೆ ಒಂದು ಚಿಕ್ಕ ಕುರಿಯೊಂದು ವಾಸಿಸುತ್ತಿತ್ತು. ಆ ಕುರಿಗೆ ತುಂಬ ಕುತೂಹಲ. ಅದು ದಿನವೂ ಹೊಸ ಹೊಸ ಸ್ಥಳಗಳಿಗೆ ಹೋಗಿ ನೋಡುತ್ತಿತ್ತು. ಒಂದು ದಿನ ಕುರಿ ಕಾಡಿನ ಅಂಚಿನಲ್ಲಿ ದೊಡ್ಡ ಅಕ್ಕಿ ಕಣಜವೊಂದನ್ನು ಕಂಡಿತು. ಅದು ರೈತನ ಮನೆಯ ಹತ್ತಿರದಲ್ಲಿತ್ತು. ಕುರಿ ಸಂತೋಷದಿಂದ ಒಳಕ್ಕೆ ಹೋಯಿತು. ಎಂದು ಕುರಿ ಯೋಚಿಸಿತು. ಅದು ತಿನ್ನುತ್ತಾ ತುಂಬಾ ಅಕ್ಕಿಯನ್ನು ತಿಂದುಬಿಟ್ಟಿತು. ಹೊಟ್ಟೆ ತುಂಬಿ ಹೋಗಿತ್ತು. ಹೊರಗೆ ಬರಬೇಕೆಂದು ಪ್ರಯತ್ನಿಸಿತು. ಆದರೆ ಬಾಗಿಲಲ್ಲಿ ಸಿಕ್ಕಿಕೊಂಡಿತು. ಅಷ್ಟರಲ್ಲಿ ರೈತನು ಬಂದ. ಯಾರು ನನ್ನ ಕಣಜದೊಳಗೆ ಎಂದು ಕೂಗಿದ. ಕುರಿ ಬೆದರಿ ಎಂದು ಹೇಳಿತು. ರೈತನು ನಗುತ್ತಾ, ಸರಿ, ಕುರಿ, ಹಸಿವಾದರೆ ಕೇಳು, ಕದ್ದರೆ ಸಿಕ್ಕು ಬೀಳುತ್ತೀಯಾ ಎಂದು ಎಚ್ಚರಿಸಿದ. ಕುರಿ ತಲೆ ತಗ್ಗಿಸಿ ಕಾಡಿಗೆ ಓಡಿ ಹೋಯಿತು. ಆ ದಿನದಿಂದ ಕುರಿ ಮತ್ತೊಮ್ಮೆ ಯಾರ ಮನೆಯ ಕಣಜಕ್ಕೂ ಹೋಗಲಿಲ್ಲ. ಅದು ಕಷ್ಟಪಟ್ಟು ತನ್ನ ಅಕ್ಕಿಯನ್ನು ಕಾಡಿನಲ್ಲಿ ಸಂಗ್ರಹಿಸಿಕೊಳ್ಳತೊಡಗಿತು. ನೋಡಿದಿರಲ್ಲ ಮಕ್ಕಳೇ, ಈ ಕಥೆಯಿಂದ ನಾವು ಏನು ಪಾಠ ತಿಳಿಯುತ್ತೇವೆಂದರೆ, ಕದ್ದದ್ದು ಯಾವಾಗಲೂ ನಮ್ಮದಾಗುವುದಿಲ್ಲ. ಸತ್ಯವಾದ ದುಡಿಮೆಯೇ ನಿಜವಾದ ಸಂಪತ್ತು.